ಎಲ್ಲರಿಗೂ ನಮಸ್ಕಾರ. ವೃಕ್ಷ ಅಕಾಡೆಮಿಯ ಪಂಚಭಾಷಾ ಪಾಠಶಾಲೆಗೆ ಸ್ವಾಗತ. ಇಂದಿನ ಪಾಠ ಕನ್ನಡದಲ್ಲಿ. ಇಂದಿನ ಸಂಚಿಕೆಯಲ್ಲಿ ನಾನು ಅಕೌಂಟೆಂಟ್ ಒಬ್ಬ ಅಡ್ವೈಸರ್ ಆಗಿ ಬದಲಾದ್ರೆ ಮ್ಯಾನೇಜ್ಮೆಂಟ್ಗೆ ಅಥವಾ ಕಂಪನಿಗೆ ಎಷ್ಟು ಉಪಯೋಗ ಇರುತ್ತೆ ಅನ್ನೋದು ಹೇಳಿಕೊಟ್ಟೆ. ಇವತ್ತಿನ ಸಂಚಿಕೆಯಲ್ಲಿ ಅಕೌಂಟೆಂಟ್ ಅಡ್ವೈಸರ್ ಆಗ್ಲಿಲ್ಲ ಅಂದ್ರೆ ಎಂಥ ದುರಂತ ಆಗ್ಬೋದು ಅನ್ನೋದನ್ನ ನೋಡೋಣ. ನೋಡಿ, ಮ್ಯಾನೇಜ್ಮೆಂಟ್ಗೆ 4-6 ಕಡೆಯಿಂದ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ. ಸೇಲ್ಸ್ ಟೀಮ್ ಒಂದು ನಂಬರ್ ಕೊಡ್ತಾರೆ, ನಾವಿಷ್ಟು ಸೇಲ್ಸ್ ಮಾಡಿದ್ದೀವಿ ಅಂತ. ಮತ್ತೆ HR ಟೀಮ್ ಒಂದು ಕೊಡ್ತಾರೆ, ಪರ್ಚೇಸ್ ಟೀಮ್ ಒಂದು ಕೊಡ್ತಾರೆ. ಬೇರೆ ಬೇರೆ ಟೀಮ್ಗಳಿಂದ ಈ ಇನ್ಫಾರ್ಮೇಶನ್ ಅನ್ನೋದು ಬರ್ತಾ ಇರುತ್ತೆ. ಇಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ, ಸೇಲ್ಸ್ ಟೀಮು ನಾವು 5 crores ಟರ್ನ್ ಓವರ್ ಅಚೀವ್ ಮಾಡ್ಬಿಟ್ವಿ, ಸೇಲ್ಸ್ ಅಚೀವ್ ಮಾಡ್ಬಿಟ್ವಿ, ಮೈಲ್ ಸ್ಟೋನ್ ಅಚೀವ್ಡ್ ಅಂತ ಮ್ಯಾನೇಜ್ಮೆಂಟ್ಗೆ ತಿಳಿಸ್ತಾ ಇದ್ದಾರೆ. ಅಂಡ್ ಮ್ಯಾನೇಜ್ಮೆಂಟ್ ತುಂಬಾ ಸಂಭ್ರಮ ಪಡ್ತಾ ಇದ್ದಾರೆ. ಯೂಶಲಿ ಸೇಲ್ಸ್ ಟೀಮ್ ಹೇಗೆ ಅಂದ್ರೆ, ಅವ್ರ ಟಾರ್ಗೆಟ್ ಅಚೀವ್ ಮಾಡಿದಾಗ ಅವರಿಗೆ ಕಮಿಷನ್ ಬರುತ್ತೆ. ಸೊ ತುಂಬಾ ಖುಷಿಯಾಗಿ ನಾವು ಟಾರ್ಗೆಟ್ ಅಚೀವ್ ಮಾಡಿದೀವಿ ಅಂಡ್ ಅದಾದ್ಮೇಲೆ ಕಮಿಷನ್ ಕೂಡ ಮ್ಯಾನೇಜ್ಮೆಂಟ್ ಅವರು ಕೊಡ್ತಾರೆ. ಇದಿಷ್ಟೆಲ್ಲ ಆಗೋವರೆಗೂ ಅಕೌಂಟೆಂಟ್ ಏನ್ ಮಾಡ್ತಾ ಇದ್ರು, ಮೌನವಾಗಿದ್ರು. 6 ತಿಂಗಳಾದ್ಮೇಲೆ ಕಂಪನಿಯಲ್ಲಿ ಸಂಬಳ ಕೊಡೋದಕ್ಕೂ ಕೂಡ ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ. ಆ ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್ ಏನಾಗ್ತಿದೆ ಅಂತ ಹುಡುಕ್ದಾಗ, ತನಿಖೆ ಮಾಡಿದಾಗ ಗೊತ್ತಾಗಿದ್ದು, ನೋಡಿ, ಕ್ಯಾಶ್ ಇಸ್ ಕಿಂಗ್. ಈ ಮಾತನ್ನ ನೀವು ಕೇಳಿರ್ತೀರ. ಸೇಲ್ಸ್ ಎಷ್ಟೇ ಇರ್ಬೋದು, ಆ ಸೇಲ್ಸ್ ನಮ್ಮ ಅಕೌಂಟ್ ಬಂದು ಮುಟ್ಟಿಲ್ಲ ಅಂದ್ರೆ ಆ ಸೇಲ್ಸ್ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಅಂಡ್ ಅಕೌಂಟೆಂಟ್ ಇದನ್ನ ಮ್ಯಾನೇಜ್ಮೆಂಟ್ಗೆ ಅಲರ್ಟ್ ಕೊಡ್ಬೇಕು. ಯಾವಾಗ ಇದು ರಿಸೀವಬಲ್ ಜಾಸ್ತಿ ಆಗ್ತಾ ಇದೆ, ಕ್ಯಾಶ್ ಕಲೆಕ್ಷನ್ ಇದನ್ನು ಸತತವಾಗಿ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಅಕೌಂಟೆಂಟ್ ಮ್ಯಾನೇಜ್ಮೆಂಟ್ಗೆ ಹೇಳ್ಬೇಕಾಗಿರುವಂತ ವಿಷಯ. ಅದನ್ನ ಹೇಳ್ದೆ ಮೌನವಾಗಿದ್ರು ಕೂಡ ಅದು ದೊಡ್ಡ ಸಮಸ್ಯೆ ಇಲ್ಲಾಗಿದ್ದದೆ. ಮತ್ತೆ ಮ್ಯಾನೇಜ್ಮೆಂಟ್ ಗೊತ್ತಾಗಿದ್ದೇನಪ್ಪಾ ಅಂದ್ರೆ, ಹೌದು 5 crores ಏನೋ ಸೇಲ್ ಆಗಿದೆ, ಆದ್ರೆ ಅದರಲ್ಲಿ 2.37 crores ಇನ್ನು ರಿಸೀವಬಲ್ ಅಲ್ಲೇ ಉಳ್ಕೊಂಡಿದೆ, ಕಸ್ಟಮರ್ಸ್ ಇನ್ನು ನಮಗೆ ಪೇ ಮಾಡಿಲ್ಲ ಅನ್ನೋದು ಗೊತ್ತಾಯ್ತು. ಈ ಸಮಸ್ಯೆನ ಬಗೆಹರಿಸೋದ್ರಲ್ಲಿ ನಾವು ಮ್ಯಾನೇಜ್ಮೆಂಟ್ಗೆ ಹೇಗೆ ಸಪೋರ್ಟ್ ಮಾಡಿದ್ವಿ, ಎಂತಹ ಸಲಹೆಗಳನ್ನ ಕೊಟ್ವಿ ಅನ್ನೋದನ್ನ ನಾನು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಮೊದಲನೇದಾಗಿ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನೋದು ಅವ್ರಿಗೆ ಕಾಣಿಸೋ ತರ ಇರ್ಲಿಲ್ಲ. ಅದು ಅಕೌಂಟೆಂಟ್ ಲ್ಯಾಪ್ಟಾಪ್ ಎಲ್ಲೆಲ್ಲೋ ಒಂದ್ ಕಡೆ ಇತ್ತು. ಅಕೌಂಟೆಂಟ್ ಡೇಟಾ ಕೊಟ್ರೆ ಅವ್ರಿಗೆ ಡೇಟಾ ಸಿಕ್ದಂಗೆ, ಇಲ್ಲ ಅಂದ್ರೆ ಇಲ್ಲ. ಅದನ್ನ ದೊಡ್ಡ ಫಸ್ಟ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿದ್ ಹೇಗೆ ಅಂದ್ರೆ, ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಸಿಸ್ಟಮ್ಗೆ ಶಿಫ್ಟ್ ಆಗಿ ಅಂತ ಹೇಳಿದ್ವಿ. ಅವಾಗ ಝೋಹೋ ಇಂಪ್ಲಿಮೆಂಟ್ ಮಾಡಿದ್ವಿ. ನೀವಲ್ಲಿ ನೋಡ್ತಾ ಇರೋದು ಏನಂದ್ರೆ, ನನ್ನ ಝೋಹೋ ಟ್ರೈನಿಂಗ್ ಡೆಮೋ ಅಕೌಂಟ್. ಇದು ಡ್ಯಾಶ್ ಬೋರ್ಡ್ ಅಥವಾ ಹೋಮ್ ಪೇಜ್. ಇಲ್ಲಿ ಹೋಮ್ ಪೇಜ್ ಅಲ್ಲೇ ನಿಮಗೆ ಡ್ಯಾಶ್ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ. ಟೋಟಲ್ ರಿಸೀವಬಲ್ ಏನಿದೆ, ಟೋಟಲ್ ಪೇಯಬಲ್ ಏನಿದೆ ಅನ್ನೋದೆಲ್ಲ. ಮತ್ತೆ ಕ್ಲೌಡ್ ಬೇಸ್ಡ್ ಅಪ್ಲಿಕೇಶನ್ ಅಲ್ಲಿರೋ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ನಾವು ಈ ತರ ಬ್ರೌಸರ್ ಮುಖಾಂತರ ಡೇಟಾ ನೋಡ್ಬೋದು, ಅಥವಾ ಇಲ್ಲ ಆಪ್ ಮುಖಾಂತರ ಕೂಡ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಆಪ್ ಸ್ಕ್ಯಾನ್ ಮತ್ತೆ ಲಿಂಕ್ ಕೊಟ್ಟಿರ್ತಾರೆ. ಅಕೌಂಟೆಂಟ್ ಏನೇ ಸಹ ಅವ್ರ ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡ್ತಾ ಇದಾರೋ ಅದನ್ನ ಮ್ಯಾನೇಜ್ಮೆಂಟ್ ಎಲ್ಲೇ ಇದ್ರು ಕೂಡ ಅವರ ಫೋನ್ ಅಲ್ಲಿ ಇದನ್ನ ನೋಡ್ಬೋದಾಗಿತ್ತು. ನನ್ನ ಕ್ಲೈಂಟ್ ಹೇಗಿದ್ರು ಅಂದ್ರೆ, ಅಲ್ಲಿ ಫೌಂಡರ್ಸ್ ಅಥವಾ ಮ್ಯಾನೇಜ್ಮೆಂಟ್ ಬಂದು ಬೇರೆ ಕಂಟ್ರಿಯಲ್ಲಿದ್ರು, US ಅಲ್ಲಿದ್ರು. ಮತ್ತೆ ಇದು ಅಕೌಂಟೆಂಟ್ ಅಥವಾ ಆಪರೇಷನ್ಸ್ ಬಂದು ಇಂಡಿಯಾಲ್ ಆಗ್ತಾ ಇತ್ತು. ಆ ಟೈಮಿಂಗ್ ಡಿಫ್ರೆನ್ಸ್ ಮತ್ತೆ ರೆಗ್ಯುಲರ್ ಆಗಿ ಮೀಟಿಂಗ್ಸ್ ಮಾಡದೇ ಇರೋದ್ರಿಂದ ಇದು ಇಷ್ಟು ಕುತ್ತಿಗೆ ಬಂದು ಕೂತ್ಕೊಂತವ್ರಿಗೆ. ಸೊ ಫಸ್ಟ್ ಸೊಲ್ಯೂಷನ್ ನಾವೇನ್ ಕೊಟ್ಟಿದ್ದು, ಕ್ಲೌಡ್ ಬೇಸ್ ಅಕೌಂಟಿಂಗ್ಗೆ ಶಿಫ್ಟ್ ಆಗಿ ಅಂತ. ಎರಡನೇದು, ನಾವು ಕೇಳಿದ್ವಿ ಅಕೌಂಟೆಂಟ್ಗೆ, ಯಾಕೆ ಇದು ಇಷ್ಟೊಂದು ಕಠಿಣ ಪರಿಸ್ಥಿತಿ ಬರೋವರೆಗೂ ಏನಕ್ಕೆ ಸುಮ್ಮನೆ ಕೂತಿದ್ರಿ ಅಂತ. ಇದು ವ್ಯಾಲಿಡ್ ಅಂತ ಅನ್ಸ್ತು. ನಾವು ಒಬ್ಬರೇ ಇದನ್ನು ಎಲ್ಲಾ ರೀತಿ ಕಂಪ್ಲೇಂಟ್ಸ್ ನೋಡ್ಕೋತಾ ಇದೀವಿ. ಈ ವೇಬಿಲ್ಲು, ಈ ಇನ್ವಾಯ್ಸಿಂಗು, ಈ ರಿಟರ್ನ್, TDS ರಿಟರ್ನ್, GST ರಿಟರ್ನ್, ಆಡಿಟರ್ ಕೋಆರ್ಡಿನೇಷನ್ ತುಂಬಾ ಇತ್ತು ನಮ್ಗೆ ಒತ್ತಡ. ನಾವು ಯಾವುದೇ ರೀತಿ ರಿಪೋರ್ಟ್ ಜನರೇಟ್ ಮಾಡೋದಾಗ್ಲಿ, ಫಾಲೋ ಅಪ್ ಮಾಡೋದಾಗ್ಲಿ ನಮ್ ಕೈಯಲ್ಲಿ ಆಗ್ಲಿಲ್ಲ ಅಂತ. ಸೊ ಇದೇ ತರ ಒತ್ತಡ ಬೇರೆ ಕಡೆನೂ ನಾವು ನೋಡಿದೀವಿ. ಅಕೌಂಟೆಂಟ್ಸ್ ಫೇಸ್ ಮಾಡ್ತಾ ಇರ್ತಾರೆ. ಟೈಮಿಗೆ ಸರಿಯಾಗಿ ಮ್ಯಾನೇಜ್ಮೆಂಟ್ಗೆ ರಿಪೋರ್ಟ್ ಕೊಡೋದಕ್ಕೆ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ನಾವು ಕೊಟ್ಟಿರೋ ಎರಡನೇ ಸಜೆಷನ್ ಅಂದ್ರೆ, ರಿಪೋರ್ಟ್ ಶೆಡ್ಯೂಲಿಂಗ್ ಮಾಡಿ ಅಂತ. ಇಲ್ಲಿ ರಿಪೋರ್ಟ್ ಸೆಕ್ಷನ್ ಹೋಗಿ ನಿಮಗೆ ಯಾವ ರಿಪೋರ್ಟ್ ಬೇಕು, ಇಲ್ಲಿ ನಮ್ಗೆ ಬೇಕಾಗಿರುವಂತದ್ದು ಅಕೌಂಟ್ಸ್ ರಿಸೀವಬಲ್ ರಿಪೋರ್ಟ್ ಅಂದ್ರೆ AR ಏಜಿಂಗ್ ಸಮರಿ. ಇಲ್ಲಿ ನಮ್ಗೆ ರಿಪೋರ್ಟ್ ಶೆಡ್ಯೂಲ್ ಆಪ್ಷನ್ ಅನ್ನೋದು ಒಂದಿರುತ್ತೆ.
ಶೆಡ್ಯೂಲ್ ಅಂದ್ರೆ ಏನರ್ಥ? ಯಾರು ಇದನ್ನ ರಿಪೋರ್ಟ್ ಜನರೇಟ್ ಮಾಡಿ, ಡೌನ್ಲೋಡ್ ಮಾಡಿ, ತಿರ್ಗಾ ಮೇಲ್ ಅಲ್ಲಿ ಓಪನ್ ಮಾಡಿ, ಅಟ್ಯಾಚ್ ಮಾಡಿ, ಇದಿಷ್ಟು ಪ್ರಾಸೆಸ್ ಬೇಕಾಗಿಲ್ಲ. ನಾವಿಲ್ಲಿ ಯಾವ ಫ್ರೀಕ್ವೆನ್ಸಿ ಕೊಡ್ತಾ ಇದೀವಿ, ಸಪೋಸ್ ಇಲ್ಲಿ ನಾವು ವೀಕ್ಲಿ ಫ್ರೀಕ್ವೆನ್ಸಿ ಬೇಕು ಅಂತ ಅನ್ಕೊಂಡ್ರೆ ವೀಕ್ಲಿ ಅಂತ ಕೊಡ್ಬೋದು. ಯಾವತ್ತಿಂದ ಸ್ಟಾರ್ಟ್ ಆಗ್ಬೇಕು ಈ ರಿಪೋರ್ಟ್ ಹೋಗೋದು, ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಯಾವ ಟೈಮಿಗೆ ಹೋಗ್ಬೇಕು ಅನ್ನೋದು ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಕನ್ಸಿಸ್ಟೆಂಟ್ ಆಗಿ ಪ್ರತಿ ವಾರ ಇದೇ ಟೈಮಿಗೆ ಈ ಮ್ಯಾನೇಜ್ಮೆಂಟ್ ಅವರಿಗೆ ಈ ರಿಪೋರ್ಟ್ ಹೋಗುತ್ತೆ. ಇಲ್ಲಿ ನಮ್ಮ ಕಂಪನಿಯಲ್ಲಿರೋ ಇಂಟರ್ನಲ್ ಯೂಸರ್ಸ್ ಮಾತ್ರ ಬೇಕು ಅಂದ್ರೆ ಇಲ್ಲಿ ಮೇಲ್ ಕೊಡ್ಬೋದು. ಇಲ್ಲ ಯಾವ್ದಾದ್ರು ಎಕ್ಸ್ಟರ್ನಲ್ ಯೂಸರ್ಸ್ ಇದ್ದಾರೆ ಅಂದ್ರೆ ಅಲ್ಲಿ ಇವ್ರ ಇಮೇಲ್ ಐಡಿ ಕೊಡ್ಬೋದು. ಇದನ್ನ ನಿಮಗೆ ಎಕ್ಸೆಲ್ ಅಂತ ಎಡಿಟಬಲ್ ಫಾರ್ಮ್ಯಾಟ್ ಅಲ್ಲಿ ಬೇಕು ಅಂದ್ರೆ ಆ ತರ ಕೊಡ್ಬೋದು, ಇಲ್ಲ PDF ಅಲ್ಲೂ ಕೊಡ್ಬೋದು. ಸೊ ಇದಿಷ್ಟು ಸೆಟ್ಟಿಂಗ್ ನಾವು ಮಾಡಿ ರಿಪೋರ್ಟ್ ಶೆಡ್ಯೂಲಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಏನಾಯ್ತು, ಮೊದಲನೇದು ಡೈಲಿ ಅವರಿಗೆ ಇದು ಆಪ್ ಓಪನ್ ಮಾಡಿದ ತಕ್ಷಣನೇ ಡ್ಯಾಶ್ ಬೋರ್ಡ್ ಅಲ್ಲೇ ಗೊತ್ತಾಗ್ತಾ ಇತ್ತು ಸ್ಟೇಟಸ್ ಏನು ಅಂತ. ಇದಕ್ಕಿಂತ ಒಂಚೂರು ಡೀಟೇಲ್ ಆಗಬೇಕು ಅಂದ್ರೆ ವೀಕ್ಲಿ ಬೇಸಿಸ್ ರಿಪೋರ್ಟ್ ಬರ್ತಾ ಇತ್ತು. ಸೊ ಏನಾದ್ರೂ ಒಂದು ರೆಡ್ ಫ್ಲಾಗ್ಸ್ ಅಂದ್ರೆ ಏನೋ ಇದು ಔಟ್ ಆಫ್ ಕಂಟ್ರೋಲ್ ಇದೆ ಅಂತ ಗೊತ್ತಾದಾಗ ಅವರು ಇಮಿಡಿಯೇಟ್ ಆಕ್ಷನ್ ತಗೊಳಕ್ಕೆ ಸಾಧ್ಯ ಆಗ್ತಾ ಇತ್ತು. ಇನ್ನೊಂದು ಮುಖ್ಯವಾದ ಸೆಟ್ಟಿಂಗ್ ನಾವು ಚೇಂಜ್ ಮಾಡಿದ್ದೇನಪ್ಪಾ ಅಂದ್ರೆ, ಈಗ ಅಕೌಂಟೆಂಟ್ ಸೇಲ್ಸ್ ಎಂಟ್ರೀಸ್ ಹಾಕೋಬೇಕಾದ್ರೆ ಯಾವಾಗ ಕ್ರೆಡಿಟ್ ಲಿಮಿಟ್ ಜಾಸ್ತಿ ಆಗ್ತಾ ಇತ್ತು, ನಾವು ಕೊಡಬೇಕು ಅಂತ ಅನ್ಕೊಂಡಿರೋ ಕ್ರೆಡಿಟ್ ಲಿಮಿಟ್ಗಿಂತ ಅದು ಜಾಸ್ತಿ ಆಗ್ತಾ ಇತ್ತು ಅನ್ನೋದು ನನ್ನ ಟ್ರ್ಯಾಕ್ ಇಟ್ಕೊಳ್ಳೋಕೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ. ಸಪೋಸ್ ಒಂದು ಕಸ್ಟಮರ್ಗೆ ನಾವು ಮ್ಯಾಕ್ಸಿಮಮ್ ಕ್ರೆಡಿಟ್ 2 lakhs ಕೊಡಬೇಕು ಅಂತ ಇದ್ವಿ ಅನ್ಕೊಳ್ಳಿ. ಪ್ರತಿ ಸತಿ ಸೇಲ್ ಮಾಡ್ಬೇಕಾದನ್ನ ಅದನ್ನ ಚೆಕ್ ಮಾಡಿ ಕೊಡೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇತ್ತು. ಸಿಸ್ಟಮ್ ಮುಖಾಂತರ ಯಾವುದೇ ರೀತಿ ಕಂಟ್ರೋಲ್ ಇರಲಿಲ್ಲ ಆ ಕ್ರೆಡಿಟ್ ಲಿಮಿಟ್ ನ ರೆಗ್ಯುಲೇಟ್ ಮಾಡೋದಕ್ಕೆ. ಸೊ ಇಲ್ಲಿ ಸೆಟ್ಟಿಂಗ್ ಅಲ್ಲಿ ಕಸ್ಟಮರ್ಸ್ ಅಂಡ್ ವೆಂಡರ್ಸ್ ಹೋದಾಗ ಕಸ್ಟಮರ್ ಕ್ರೆಡಿಟ್ ಲಿಮಿಟ್ ಅನ್ನೋ ಒಂದು ಆಪ್ಷನ್ ಇದೆ. ಇದನ್ನ ನಾವು ಎನೇಬಲ್ ಮಾಡಿದ್ವಿ. ಇಲ್ಲಿ ನಾವೇನ್ ಸೆಟ್ಟಿಂಗ್ ಕೊಡ್ತಾ ಇದೀವಿ, ವಾಟ್ ಡೂ ಯು ವಾಂಟ್ ಟು ಡೂ ವೆನ್ ಕ್ರೆಡಿಟ್ ಲಿಮಿಟ್ ಇಸ್ ಎಕ್ಸೀಡೆಡ್ ಅಂದ್ರೆ ರಿಸ್ಟ್ರಿಕ್ಟ್ ಕ್ರಿಯೇಟಿಂಗ್ ಆರ್ ಅಪ್ಡೇಟಿಂಗ್ ಇನ್ವಾಯ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಕ್ರೆಡಿಟ್ ಲಿಮಿಟ್ ಏನು, ಒಂದು ಕಸ್ಟಮರ್ಗೆ ನಾವು ಮ್ಯಾಕ್ಸಿಮಮ್ ಎಷ್ಟು ಸಾಲ, ನಾವಿವಾಗ ಗೂಡ್ಸ್ ಆರ್ ಸರ್ವಿಸಸ್ ನ ಸೆಲ್ ಮಾಡಿದ್ಮೇಲೆ ಅವರು ನಮ್ಗೆ ದುಡ್ಡು ಎಷ್ಟು ಟೈಮ್ ಒಳಗಡೆ ಕೊಡಬೇಕು ಅಂಡ್ ನಾವು ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಲಿಮಿಟ್ ಅವ್ರಿಗೆ ಕೊಡಬಹುದು ಅನ್ನೋದನ್ನ ಇಲ್ಲಿ ಡಿಸೈಡ್ ಮಾಡ್ತಾ ಇದೀವಿ. ಈ ಕ್ರೆಡಿಟ್ ಲಿಮಿಟ್ ಅನ್ನ ಎನೇಬಲ್ ಮಾಡಿದ್ಮೇಲೆ ಪ್ರತಿಯೊಂದು ಕಸ್ಟಮರ್ಗೆ ನಾವು ಅವ್ರ ಕ್ರೆಡಿಟ್ ವರ್ದಿನೆಸ್ ಪ್ರಕಾರ ಎಲ್ಲಾ ಕಸ್ಟಮರ್ಗೂ ಒಂದೇ 2 lakhs ಅಂದ್ರೆ ಎಲ್ಲಾ ಕಸ್ಟಮರ್ಗೂ 2 lakhs ಕೊಡೋದಕ್ಕಾಗಲ್ವಲ್ಲ. ಸೊ ಅವ್ರವ್ರು ನಾವು ಪಾಸ್ಟ್ ಹಿಸ್ಟ್ರಿ ನೋಡಿರ್ತೀವಿ, ಕೆಲವು ಕಸ್ಟಮರ್ಸ್ ಟೈಮಿಗೆ ಸರಿಯಾಗಿ ಕೊಟ್ಬಿಡ್ತಾರೆ, ಅವರಿಗೆ ಒಂದ್ ಸ್ವಲ್ಪ ಹೆಚ್ಚು ಕ್ರೆಡಿಟ್ ಕೊಡೋದ್ರಲ್ಲಿ ನಮ್ಗೇನು ನಷ್ಟ ಇಲ್ಲ. ಕೆಲವರು ತುಂಬಾನೇ ಫಾಲೋ ಅಪ್ ಮಾಡಿಸ್ಕೋತಾರೆ, ಟೈಮಿಗೆ ಸರಿಯಾಗಿ ಕೊಡಲ್ಲ, ಅಂತವ್ರಿಗೆ ಕ್ರೆಡಿಟ್ ಲಿಮಿಟ್ ಕಡಿಮೆ ಮಾಡಬೇಕು. ಕ್ರೆಡಿಟ್ ಪೀರಿಯಡ್ ಅಂದ್ರೆ 45 days 60 days ಇರೋದನ್ನ ಅದನ್ನ ಒಂಚೂರು ಕಡಿಮೆ ಮಾಡಬೇಕು ಅನ್ನೋದನ್ನ ಅಡ್ವೈಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕಸ್ಟಮರ್ ನೋಡೋಣ. ಇಲ್ಲಿ ಎಡಿಟ್ ಅಂತ ಕೊಟ್ಟಾಗ ಕಸ್ಟಮರ್ ಮಾಸ್ಟರ್ಸ್ ಅಲ್ಲಿ ನನ್ಗಿಲ್ಲಿ ಆಪ್ಷನ್ ಇರುತ್ತೆ, ನಾನು ಕ್ರೆಡಿಟ್ ಲಿಮಿಟ್ ಎಷ್ಟು ಸೆಟ್ ಮಾಡಬೇಕು. ಸಪೋಸ್ ನಾನು 4 ಲಕ್ಷ ಕ್ರೆಡಿಟ್ ಲಿಮಿಟ್ ಸೆಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ರೆಡಿಟ್ ಪೀರಿಯಡ್ ನ 15 days ಹಾಕ್ತಾ ಇದ್ದೀನಿ. ಓಕೆ, ಇದ್ರ ಪ್ರಕಾರ ನಾನಿಲ್ಲಿ ಟ್ರಾನ್ಸಾಕ್ಷನ್ಸ್ ಹೋದಾಗ ಇಲ್ಲಿ ನೋಡಿ, ಇವಾಗ ಬ್ಯಾಲೆನ್ಸ್ ಏನು ರಿಸೀವಬಲ್ ಅಂತ ನನಗೆ ಕಾಣಿಸ್ತಾ ಇರಲಿಲ್ಲ. ಇಲ್ಲಿ ನೋಡಿ ರಿಸೀವಬಲ್ ಬ್ಯಾಲೆನ್ಸ್ ಏನಿಲ್ಲ. ನಾನಿಲ್ಲಿ ನ್ಯೂ ಟ್ರಾನ್ಸಾಕ್ಷನ್ ಅಂತ ಹೋಗ್ತಿದ್ದೀನಿ. ಇದು 2,50,000 ಟ್ರಾನ್ಸಾಕ್ಷನ್. ಇದನ್ನ ನಾನು ಸೇವ್ ಆಸ್ ಡ್ರಾಫ್ಟ್ ಮಾರ್ಕ್ ಆಸ್ ಸೆಂಟ್ ಅಂತ ಕೊಟ್ಟೆ. ಇದನ್ನ ಕ್ಲೋನ್ ಮಾಡ್ತಾ ಇದ್ದೀನಿ. ನಾನು ಎಷ್ಟು ಕೊಟ್ಟಿದ್ದು ಲಿಮಿಟ್ 4 lakhs. ಇವಾಗ ಆಲ್ರೆಡಿ 2,50,000 ರಿಸೀವಬಲ್ ಅಂತ ಇರುತ್ತೆ. ಇದನ್ನ ನಾನು ಸೇವ್ ಮಾಡಕ್ ಹೋದಾಗ ನೋಡಿ ನನಗೆ ಅಲರ್ಟ್ ಬರ್ತಾ ಇದೆ. ಇಲ್ಲಿ ನಾವು ಕ್ರೆಡಿಟ್ ಲಿಮಿಟ್ ಸೆಟ್ ಮಾಡಿರುವಂತದ್ದು 4 ಲಕ್ಷ, ಬಟ್ ಈ ಇನ್ವಾಯ್ಸ್ ನಾವು ಆಡ್ ಮಾಡಿದ್ರೆ ಕ್ರೆಡಿಟ್ ಲಿಮಿಟ್ ಎಕ್ಸೀಡ್ ಆಗುತ್ತೆ. ಸೊ ಈ ಅಲರ್ಟ್ ಅಕೌಂಟೆಂಟ್ಗೆ ತನ್ನಂತಾನೆ ಬರುತ್ತೆ. ಈ ರೀತಿ ಅಲರ್ಟ್ ಬಂದಾಗ ಅಕೌಂಟೆಂಟ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಅದು ಎಕ್ಸೀಡ್ ಆಗಕ್ ಮುಂಚೆನೆ, ಏನಾದ್ರೂ ತಪ್ಪಾಗಕ್ ಮುಂಚೆನೆ ಇದು ತಡೆಯೋ ಒಂದು ಅವಕಾಶ. ಸೊ ಈ ರೀತಿ ನಾವು ಹಲವಾರು ಸಜೆಷನ್ ಕೊಟ್ಟು ಅವ್ರಿದ್ದ ಪರಿಸ್ಥಿತಿಯಿಂದ ಕ್ರಮೇಣ ಅವ್ರನ್ನ ಈಚೆ ತಗೊಂಡ್ಬಂದ್ವಿ.
ಒಂದು ಕ್ವಿಕ್ ರೀಕ್ಯಾಪ್ ಅಂತ ನೋಡ್ಬೇಕಂದ್ರೆ ನಾವು ಕೊಟ್ಟಿರುವಂತ ಸಜೆಷನ್ಸ್ ಏನು, ಒಂದು ಚೂಸ್ ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಟೂಲ್ ಫಾರ್ ಟ್ರಾನ್ಸ್ಪರೆನ್ಸಿ. ನಿಮ್ಗೆ ಡೇಟಾ ಎಲ್ಲಿಂದ ಬೇಕಾದ್ರೂ ನೋಡ್ಬೋದು, ಯಾವಾಗ ಬೇಕಾದ್ರೂ ನೋಡ್ಬೋದು. ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಟೂಲ್ ಇದೆ. ಎರಡನೇದು, ಅಕೌಂಟೆಂಟ್ಗೆ ಸಮಯ ಆಗ್ತಾ ಇಲ್ಲ ರಿಪೋರ್ಟ್ ತೆಗೆದು ನಿಮಗೆ ಕಳ್ಸೋದಕ್ಕೆ ಅಂದ್ರೆ ಶೆಡ್ಯೂಲಿಂಗ್ ದ ರಿಪೋರ್ಟ್ ಆಪ್ಷನ್, ಇದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ತಿರ್ಗ ಮೂರನೇದು, ಕ್ರೆಡಿಟ್ ಲಿಮಿಟ್. ಪ್ರತಿಯೊಂದು ಕಸ್ಟಮರ್ನ ಅವ್ರ ಕ್ರೆಡಿಟ್ ವರ್ದಿನೆಸ್ ಪ್ರಕಾರ ಒಂದು ಅನಾಲಿಸಿಸ್ ಮಾಡಿ ಬೇರೆ ಬೇರೆ ಕಸ್ಟಮರ್ಸ್ಗೆ ಅದು ಅವ್ರಿಗೆ ತಕ್ಕನಂಗೆ ಕ್ರೆಡಿಟ್ ಲಿಮಿಟ್ ಸೆಟ್ ಮಾಡಿ ಅಂತ. ಮತ್ತೆ ಇನ್ಸ್ಟಾಲ್ ಝೋಹೋ ಬುಕ್ಸ್ ಮೊಬೈಲ್ ಅಪ್ಲಿಕೇಶನ್. ನೀವಿಲ್ಲಿ ಆಫೀಸ್ ಪ್ರಿಮೈಸಸ್ ಅಲ್ಲಿ ಇದ್ರು ಇಲ್ಲದೆ ಇದ್ರು ನಿಮ್ಮ ಮೊಬೈಲ್ ಯಾವಾಗ್ಲೂ ನಿಮ್ ಕೈಯಲ್ಲೇ ಇರುತ್ತೆ. ಅಕೌಂಟೆಂಟ್ ಅವ್ರ ಸಿಸ್ಟಮ್ ಅಲ್ಲಿ ಕೂತ್ಕೊಂಡು ಏನೆಲ್ಲ ಎಂಟ್ರಿ ಮಾಡ್ತಾ ಇದಾರೋ ಅದನ್ನ ನಿಮ್ ಮೊಬೈಲ್ ಇಂದಾನೆ ಅದರದ್ದು ಪೂರ್ತಿ ಟ್ರ್ಯಾಕ್ ಇಟ್ಕೋಬಹುದು. ಇದಿಷ್ಟು ಸಜೆಷನ್ಸ್ ನಾವು ಅವ್ರಿಗೆ ಕೊಟ್ವಿ. ಸೊ ಇಂಥ ಕೇಸ್ ಸ್ಟಡೀಸ್ ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಇನ್ನು ನಮ್ ಬಗ್ಗೆ, ನಮ್ ಕೋರ್ಸಸ್ ಬಗ್ಗೆ ಅಥವಾ ನಮ್ ಸರ್ವಿಸಸ್ ಬಗ್ಗೆ ತಿಳ್ಕೊಬೇಕು ಅಂತ ಇದ್ರೆ ನೀವು ನಮ್ಮನ್ನ ಇಲ್ಲಿ ಕೆಳಗಡೆ ಕೊಟ್ಟಿರುವಂತ ನಂಬರ್ ಅಥವಾ ಇಮೇಲ್ ID ಮುಖಾಂತರ ಸಂಪರ್ಕಿಸಬಹುದು. ಧನ್ಯವಾದ.